ನಮಸ್ಕಾರ ಸ್ನೇಹಿತರೆ. ಈಕೆಯ ನಿಜವಾದ ಹೆಸರನ್ನ ಹೇಳಿದರೆ ಸುಮಾರು ಜನಕ್ಕೆ ಗೊತ್ತಾಗದೇ ಇರಬಹುದು. ಅದೇ ಕುಂಭಮೇಳದ ಹುಡುಗಿ ಅಂದ್ರೆ ಎಲ್ಲರಿಗೂ ತಟ್ಟನೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾಗಳಿಗೆ ನಿಜಕ್ಕೂ ಒಬ್ಬರ ಬದುಕನ್ನೇ ಬದಲಾಯಿಸುವ ತಾಕತ್ತಿದೆ ಬಿಡಿ. ಒಬ್ಬರಿಗೆ ಮೇಲಿದ್ದವರನ್ನ ಕೆಳಗೂ ಇಳಿಸಬಹುದು, ಏನು ಇಲ್ಲದವರಿಗೂ ಎಲ್ಲವನ್ನ ಕೊಡಿಸುವ ಶಕ್ತಿ ಸಾಮಾಜಿಕ ಮಾಧ್ಯಮ ಬದಲಾಗುತ್ತೆ. ವೈರಲ್ ಟ್ರೆಂಡ್ ಹೆಸರಲ್ಲಿ ಅನೇಕರ ಬದುಕೇ ಬದಲಾಗ್ತಿದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂದರೆ ಮಧ್ಯಪ್ರದೇಶದ 16 ವರ್ಷದ ಮೊನಾಲಿಸಾ ಭೋಸ್ಲೆ. ಈಕೆಯ ನಿಜವಾದ ಹೆಸರನ್ನ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಾಗದೇ ಇರಬಹುದು. ಅದೇ ಕುಂಭಮೇಳದ ಹುಡುಗಿ ಅಂದ್ರೆ ಎಲ್ಲರಿಗೂ ತಟ್ಟನೆ ಗೊತ್ತಾಗುತ್ತೆ. ಹೌದು, ಅದೇ ಹುಡುಗಿ. ಮೊನ್ನೆ ರುದ್ರಾಕ್ಷಿ ಮಣಿ ಸರ ಮಾರಾಟ ಮಾಡಿದ ಅದೇ ಹುಡುಗಿ ಇಂದು ಲಕ್ಸುರಿ ಕಾರು ಕೈಯಲ್ಲಿ ಸಿನಿಮಾ ಅಂತ ಓಡಾಡ್ತಿದ್ದಾಳೆ. ಇದಕ್ಕೆ ಕಾರಣವಾಗಿದ್ದೇ ಈ ಸೋಷಿಯಲ್ ಮೀಡಿಯಾ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ 2025ರಲ್ಲಿ ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದ ಮೊನಾಲಿಸಾ ಭೋಸ್ಲೆ ತನ್ನ ಕಣ್ಣೋಟದ ವಿಡಿಯೋದಿಂದ ಸಾಕಷ್ಟು ವೈರಲ್ ಆಗಿದ್ದಳು. ಚಲುವು, ಕಣ್ಣೋಟ, ಮೈಮಾಟದಿಂದ ಯುವತಿ ಮೊನಾಲಿಸಾ ನೋಡುತ್ತಿದ್ದಂತೆ ರಾತ್ರೋರಾತ್ರಿ ಫೇಮಸ್ ಆಗಿ ಬಿಟ್ಟಿದ್ದಾಳೆ. ಕುಂಭಮೇಳದಲ್ಲಿ ಮೊನಾಲಿಸಾ ವೈರಲ್ ಆಗಿದ್ದೇ ಆಗಿತ್ತು. ಈ ಯುವತಿ ಲಕ್ ಕೂಡ ಬದಲಾಗಿದೆ. ಒಂದಿಷ್ಟು ಸಿನಿಮಾಗಳ ಆಫರ್, ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳ ಇವೆಂಟ್ ನಲ್ಲಿ ಈಕೆ ಭಾಗಿಯಾಗ್ತಿದ್ದಾಳೆ. ಅಷ್ಟೇ ಅಲ್ಲದೆ ಮೊನಾಲಿಸಾ 1 ಕೋಟಿಗೂ ಹೆಚ್ಚು ಮೌಲ್ಯದ ಐಷಾರಾಮಿ ಕಾರ್ನಲ್ಲಿ ಸುತ್ತಾಡುತ್ತಿರುವ ಇತ್ತೀಚಿನ ಫೋಟೋಗಳು ಈಗ ವೈರಲ್ ಆಗ್ತಿದೆ. ಅದೃಷ್ಟ ಇದ್ದರೆ ಎಂತವರು ಸಹ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೂ ಈಕೆ ಉದಾಹರಣೆಯಾಗಿದ್ದಾಳೆ. ಒಂದು ಸಾಮಾನ್ಯ ಡ್ರೆಸ್ ನಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ದ ಮೊನಾಲಿಸಾ ಈಗ ಐಷಾರಾಮಿ ಬಟ್ಟೆ, ಒಡವೆ ಜೊತೆಗೆ ಸಖತ್ ಫೋಟೋಶೂಟ್ ಕೂಡ ಮಾಡಿಸ್ಕೊಳ್ತಿದ್ದಾಳೆ. ಇತ್ತೀಚೆಗೆ ವಜ್ರ ಬ್ರ್ಯಾಂಡ್ ಗಾಗಿ ಮಾಡಿದ ಫೋಟೋಶೂಟ್ ವೈರಲ್ ಆಗಿದ್ದವು. ಇನ್ನು ಮೊನಾಲಿಸಾ ನಟನೆಯ ಜೊತೆಗೆ ಅವರು ಈಗ ಬ್ರ್ಯಾಂಡ್ ಲಾಂಚ್ ಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಸದ್ಯ ಈಕೆಗೆ ಬಾಲಿವುಡ್ ನಲ್ಲೂ ಆಫರ್ ಬಂದಿವೆ ಎನ್ನಲಾಗ್ತಿದೆ. ನೇಮ್ ಫೇಮ್ ಗಳಿಸುತ್ತಿರುವ ಮೊನಾಲಿಸಾ ಆಸೆ ಆಕಾಂಕ್ಷೆಗಳು ಕೂಡ ಬದಲಾಗಿದೆ. ಈ ಹುಡುಗಿ ಈಗ ಮುಂಬೈನಲ್ಲಿ ಮನೆ ಹೊಂದುವ ಕನಸು ಕಾಣ್ತಿದ್ದಾಳೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ತಂದುಕೊಟ್ಟ ಖ್ಯಾತಿ ಲಕ್ಷ್ಮಿ ಕೃಪೆಯನ್ನ ಸಹ ನೀಡಿದೆ. ಸ್ನೇಹಿತರೆ, ಮೊನಾಲಿಸಾಳ ಅದೃಷ್ಟದ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.